ನೋಡ್ದೇನಪ್ಪ, ಒಂದೇ ದಿವಸಕ್ಕೇನೆ ಈ ಹೆಂಗೆ ಎಲ್ಲ ಐಟಮ್ಸ್ ಎಲ್ಲ ತೊಗೊಂಬಂದ್ಬಿಟ್ಟು ಈ ಎಲ್ಲ ಜೋಡಿಸಿ ಈ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿಬಿಟ್ಟವ್ರೆ. ಅಯ್ಯೋ, ಇಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ನಮ್ಮ ಅಂಗಡಿ ಕತೆ ಗೋವಿಂದ. ಈ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಕಣಪ್ಪ. ಎಷ್ಟು ಚೆನ್ನಾಗಿ ಮಾಡಿದಾಳೆ ಒಂದೇ ದಿವಸಕ್ಕೆ ಈ ಸಂಗೀತ. ನೀನು ಹೇಳೋದಕ್ಕೆ ಬೆಳಗ್ಗೆ ಏನಂದ್ಲಪ್ಪ, ಮತ್ತು ನಾನು ಇಷ್ಟ ಬಂದಂಗೆ ನಾನು ಮಾಡ್ತೀನಿ. ನನಗೇನೇನು ಯಾರೇನು ₹1 ಬಂಡವಾಳ ಕೊಟ್ಟಿಲ್ಲ, ಯಾರೇನು ನನಗೇನೇನು ಸಹಾಯ ಮಾಡಿಲ್ಲ, ನಾನೇನು ಇದು ಮಾಡೋಕ್ಕೆ ಹೋಗಲ್ಲ, ತೊಂದರೆ ಮಾಡೋಕ್ಕೆ ಹೋಗಲ್ಲ. ನನ್ನ ಪಾಡಿಗೆ ನಾನು ಮಾಡ್ತೀನಿ. ನಿನಗೇನು ತೊಂದರೆ? ನಾನೇನೇನಾದರೂ ಬಂದು ನಿನ್ನ ಅಂಗಡಿ ಬಾಗ್ಲಾಕಪ್ಪ ಅಂತ ಏನಾದರೂ ಹೇಳುದಾ? ಏನು ನಿನಗೇನಾದರೂ ತೊಂದರೆ ಕೊಟ್ಟನಾ? ಏನಿಲ್ಲ ತಾನೇ. ನನ್ನ ಪಾಡಿಗೆ ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ ಅಂತ ಅಂದ್ಲು. ನೋಡು, ಒಂದೇ ದಿವಸಕ್ಕೆ ಎಲ್ಲ ಐಟಮ್ಸು ಪ್ರತಿಯೊಂದು ತಗೊಂಬಂದು ಜೋಡಿಸ್ಬಿಟ್ಟಿದ್ದಾಳೆ. ಇದೇನಪ್ಪ ಇದು, ನಮ್ಮ ಸಂಗೀತ ಹೆಂಗೆ ಮಾಡಿದ್ಲು ಅಂತ ಅನ್ನಿಸ್ತೈತೆ. ಮುಂಚೆಗೆ ಆಗಿದ್ರೆ ನಾನು ಇಲ್ಲಿ ಬಿಲ್ಡಿಂಗ್ ಕಟ್ಟೋದಕ್ಕಾಗಲಿ ಇಲ್ಲಿ ಏನಕ್ಕೂ ಬಿಡ್ತಾ ಇರಲಿಲ್ಲ ಚೈತ್ರ. ನಿಜ, ನನಗೆ ಏನಕ್ಕೂ ಬಿಡ್ತಾ ಇರಲಿಲ್ಲ. ಮುಂಚೆಗೆ ನನಗೆ ಏನಾದರೂ ವಿಷಯ ಗೊತ್ತಾಗ್ಬಿಟ್ಟಿದ್ರೆ ಏನಾದರೂ ಮಾಡಿ ನಾನು ಏನೋ ಒಂದು ಹೇಳಿ ತಡೆದು ಬಿಡ್ತಿದ್ದೆ. ನೋಡು, ಹಿಂಗೆ ಆಗುತ್ತೆ ಅಂತಲೇ ಸಂಗೀತ ಎಷ್ಟು ಬುದ್ಧಿ ಓಡಿಸ್ಬಿಟ್ಟು ನೋಡು, ಒಬ್ಬರ ಹತ್ರನೂ ಹೇಳ್ದಂಗೆ ಎಂಥ ಬಿಲ್ಡಿಂಗ್ ಕಟ್ಬಿಟ್ಟು ಎಂಥ ಕೆಲಸ ಮಾಡಿಬಿಟ್ಲು. ಯಪ್ಪ, ನಾವಾದರೆ ಊರು ತುಂಬ ಹೇಳ್ಕೊಂಡು ತಿರ್ಗಾಡ್ತೀವಿ. ನಾನು ಹಿಂಗೆ ಬಿಲ್ಡಿಂಗ್ ಕಟ್ಟಿಸ್ತೀನಿ, ಅಂಗಡಿ ಮಾಡ್ತೀನಿ, ಸೂಪರ್ ಮಾರ್ಕೆಟ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ನಾವು ಊರು ತುಂಬ ಹೇಳ್ಕೊಂಡು ಓಡಾಡ್ತೀವಿ. ನೋಡು, ನಮ್ಮ ಸಂಗೀತ ಒಬ್ಬರ ಹತ್ರ ಹೇಳಲಿಲ್ವಲ್ಲ. ಈ ವರ್ಷದಿಂದ ಕಟ್ತಾ ಇದ್ದಾರೆ. ಈ ವರ್ಷದಾಗೆ ನಮ್ಮ ಶಾಂತತೆ ಚೆನ್ನಾಗಿತ್ತು. ಈ ತಿಂಗಳಿಂದ, ಈ 1.5 ತಿಂಗಳಿಂದ ನಮ್ಮ ಅಂತಕ್ಕೆ ಬರ್ದಂಗೆ ಆಗಿರೋದು ಅಷ್ಟೇ. ಈ ವರ್ಷದಿಂದ ಬಿಲ್ಡಿಂಗ್ ಕಟ್ತಾ ಇದ್ರು ನಮ್ಮ ಶಾಂತತೆ ಆಗಲಿ ಒಂದು ಮಾತು ಹೇಳಲಿಲ್ವಲ್ಲ. ನೋಡಿ, ನಮ್ಮ ಸಂಗೀತ ಇಂಥ ಬಿಲ್ಡಿಂಗ್ ಕಟ್ಟಿಸ್ತಾ ಇದ್ದಾಳೆ ಅಂತೇಳಿ ಒಂದು ಮಾತು ಹೇಳಲಿಲ್ಲ ನಮ್ಮ ಶಾಂತತೆ ಆಗಲಿ. ನಾನು ನಮ್ಮ ಶಾಂತತೆ ಆದರೂ ಹೇಳುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ನಮ್ಮ ಶಾಂತತೆನೂ ಒಂದು ಮಾತು ಹೇಳಲಿಲ್ವಲ್ಲ. ಅಯ್ಯೋ ದೇವ್ರೆ. ಅಲ್ಲ, ಒಂದು ಮಾತು ನಮ್ಮ ಸಂಗೀತ ಹಿಂಗೆ ಮಾಡ್ತಾ ಇದ್ದಾಳೆ ಅಂತ ಹೇಳಲಿಲ್ಲ. ನಮ್ಮಂಥವ್ರು ಆಗ್ಬಿಟ್ಟಿದ್ರೆ ಅಲ್ಲೂ ಇಲ್ಲೂ ಕೂತ್ಕೊಂಡಿದ್ದಾಗ ನಿಂತ್ಕೊಂಡಿದ್ದಾಗ ಎಲ್ಲೋದ್ರೂ ನಾವು ಅದೇ ಸುದ್ದಿ ಮಾತಾಡ್ತಿದ್ವಿ, ಅದನ್ನೇ ಹೇಳ್ತಿದ್ವಿ. ಆದರೆ ನಮ್ಮ ಶಾಂತತೆ ಸಮೇತ ಸ್ವಲ್ಪ ಗುಟ್ಟು ಈಚೆ ಬಿಟ್ಕೊಡ್ಲಿಲ್ಲ. ಅಷ್ಟು ಗುಟ್ಟು ಮುಚ್ಚಿಟ್ಬಿಟ್ರು. ಅದೇ ಮತ್ತೆ ನೋಡಿ, ಇಂಥವ್ರನ್ನೆಲ್ಲ ನೋಡಿ ಕಲಿಬೇಕು ಅನಿಸುತ್ತೆ. ನಡಿ, ಹತ್ರಕ್ಕೆ ಹೋಗಿ ನೋಡೋಣ ಎಲ್ಲ ಹೆಂಗೆ ಮಾಡವ್ರೆ ಏನು ಎತ್ತ ಅಂತ. ಹಿಂಗೆ ಮಾಡಿದ್ರೆ ನಮ್ಮ ವ್ಯಾಪಾರ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಬಿಡು. ಹಿಂಗೆ ಮಾಡಿದ್ದಾರೆ ಅಂತಂದರೆ ನಮಗೆ ದೇವ್ರ ಇದನ್ನು ಬಿಡಪ್ಪ. ಎಲ್ಲ ಒಂದು ಕಡೆಗೆ ನನಗೆ ನಂಬಿಕೆ ಐತೆ. ಅವಳೇನೇ ಮಾಡಲಿ, ನಮಗೆ ಒಳ್ಳೇದಾಗೆ ಆಗುತ್ತೆ. ಅವಳು ಏನಾನ ಮಾಡ್ಕೊಂಬ್ಲಿ, ಏನಾನ ಇದು ಮಾಡಲಿ, ಅವಳಿಗೆ ಇಷ್ಟ ಬಂದಂಗೆ ಮಾಡಲಿ, ನಮಗೆ ದೇವ್ರ ಇದನ್ನು ದೇವ್ರು ಕಾಪಾಡ್ತಾನೆ. ಹಾಗೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಯ್ಯೋ, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ನಮಗೆಲ್ಲ ಒಳ್ಳೇದಾಗುತ್ತೆ, ದೇವ್ರ ಇದ್ದಾನೆ, ಒಳ್ಳೇದು ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೂ ನೋಡಿದ್ರೆ ಈ ಸೂಪರ್ ಮಾರ್ಕೆಟ ಒಂಥರ ಆಶ್ಚರ್ಯ ಆಗುತ್ತಲ್ವಾ. ಮನು ಇದ್ದಾನೆ ಅಂಗಡಿ ಹತ್ರ. ಅಂಗಡಿ ಹತ್ರ ಅವನೇ ಮನು. ನಾನು ನೋಡ್ಕೊಂಡು ಹೋಗೋಣ ಅಂತ ಎಲ್ಲ ಇಷ್ಟೊಂದು ಐಟಮ್ಸ್ ಎಲ್ಲ ಎಲ್ಲಿಂದ ಹೆಂಗೆ ತರಿಸಿದ್ಲು, ಹೆಂಗೆ ಬಂಡವಾಳ ಹಾಕಿ ಹೆಂಗೆ ಮಾಡಿದ್ಲಪ್ಪ ನಮ್ಮ ಸಂಗೀತ ಅಂತ ಅನ್ನಿಸ್ತೈತೆ. ನಿಜವಾಗ್ಲೂ ನನಗೆ ಶಾಕ್ ಆಗ್ತೈತೆ. ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿಸಿ, ಅಯ್ಯೋ, ಇವಾಗ ಆ ಕಡೆ ಮೇಲ್ಗಡೆ ಎಲ್ಲ ಫುಲ್ ಬಾಡಿಗೆ ಕೊಟ್ಟರೆ ಅದು ಅಷ್ಟು ದುಡ್ಡಾಗುತ್ತೆ. ಇದು ಬಾಡಿಗೆದು, ಆ ಕಡೆ ರೂಮ್ ಎಲ್ಲ ಬಾಡಿಗೆ ಕೊಟ್ಟರೆ ಅದು ಸಖತ್ತು ದುಡ್ಡು. ನಮ್ಮ ಸಂಗೀತ ಏನು ದುಡ್ಡು ಮಾಡ್ತಾಳೆ ಅಂತ. ಅದೇ ನೋಡಪ್ಪ, ಎಲ್ಲಿ ಇಕ್ಕೊಂಡಿದ್ದಾಳು ದುಡ್ಡ ಅನ್ಸುತ್ತೆ ನನಗೆ. ನಾನು ನೋಡ್ಬಿಟ್ರೆ ಇಷ್ಟೊಂದು ಬಂಡವಾಳ ಹಾಕಿ ಹಿಂಗೆ ಮಾಡೋಳಲ್ಲ. ನೋಡಿ, ದುಡ್ಡು ಎಲ್ಲಿಂದ ಬಂತು ಏನು ಎತ್ತ ಅಂತ ಅನಿಸುತ್ತೆ ನನಗೆ. ಅಂದರೆ 3 ದುಡಿತಾರೆ ಕಣಪ್ಪ. ಮಗನೂ ಕೆಲ್ಸಕ್ಕೆ ಹೋಗ್ತಾನೆ, ಅಯ್ಯಪ್ಪನೂ ಚೆನ್ನಾಗಿ ಒಳ್ಳೆ ಇದೈತೆ, ಚೆನ್ನಾಗಿ ಒಳ್ಳೆ ಅದೇ ಕಲ್ತ್ಕೊಟ್ಟು ತುಂಬ ಚೆನ್ನಾಗಿ ಆಗ್ತೈತೆ. ಪಾತಣ್ಣ ಕರ್ಕೊಂಡೋಗಿ, ಅಲ್ಲೇ ಧರಣೇಣ, ಸುಗುಣಕ್ಕರ ಅವರೆಲ್ಲ ಕರ್ಕೊಂಡೋಗಿ ಚೆನ್ನಾಗಿ ಕಲಿಸಿ ಒಳ್ಳೆ ಇದೈತಿ. ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಡೆಕೋರೇಷನ್ ನಾವೆಲ್ಲ ಸಖತ್ತು ಸಿಗ್ತಾವಂತೆ ಕಣಪ್ಪ. ಆದರೆ ಚೆನ್ನಾಗಿ ಮುಂದುವರೆದ್ಬಿಟ್ಟವ್ರಿ. ಡೆಕೋರೇಷನ್ ಮಾಡೋಕೆ ಹೋಗಿ ನೋಡಿ, ಎಲ್ಲ ಚೆನ್ನಾಗಿ ಮಾಡಿ 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 ಚೆನ್ನಾಗಿ ರೂಢಿ ಆಗೈತಿ. ಎಲ್ಲ ಚೆನ್ನಾಗಿ ದುಡ್ಡು ಬಂಡವಾಳ ಮಾಡ್ಕೊಂಡವ್ರಿ. ಉಳಿದು ಗೌರ್ಮೆಂಟ್ ಕೆಲಸ, ಮಗನೂ ಚೆನ್ನಾಗಿ ದುಡಿತಾನೆ. ಮಗ ಸೊಸೆ ಎಲ್ಲರೂ ಬುದ್ಧಿವಂತರಾದ್ರು ಏನಿಲ್ಲಪ್ಪ. ಯಾವ್ದಕ್ಕೇನು ಕಮ್ಮಿ ಇಲ್ಲ. ಮಂಗ ಇದಾರೆ ಇವಾಗ ಎಲ್ಲನ. ಅಯ್ಯಪ್ಪ, ಅವಾಗ ನೋಡಪ್ಪ, ನಾನು ಹೆಂಗೆ ಯಪ್ಪ ಈ ಪಿಳ್ಳೆ ಹಿಂಗೈತೆ ಅನ್ಕೊಂತಿದ್ದೆ ಸಂಗೀತ ನೋಡಿದಾಗ. ಸಣ್ಣಳಿದ್ದಾಗ ಹೆಂಗಿದ್ಲು, ಗೊಣೆ ಸುರಿಸ್ಕೊಂಡು ಹೆಂಗೆ ಓಡಾಡ್ತಿದ್ಲು ನೋಡಿ. ಇವತ್ತೆ ಅಂತ ಗ್ರೇಡಿ ಬಂದ್ಲು ಅನ್ಸುತ್ತೆ. ನೋಡಿ, ನಿನ್ನ ಕಣ್ಣು ಮುಂದೆ ಹುಟ್ಟಿ ಬೆಳೆದು ಹೆಂಗಿವತ್ತು ಹೆಂಗಿದ್ದಾರೆ. ಬಾಬು, ನಾವೇನೋ ಅಂದ್ಕೊಂಡಿದ್ವಿ. ನೋಡಿ, ಇವತ್ತೆಂಥ ಕೆಲಸ ಮಾಡಿಬಿಟ್ಲು ನೋಡು. ನಮ್ಮವರೇನೆ ನಮಗೆ ಇದಾಗ್ತಾರಲ್ಲ. ಬೇರೆಯವರೆಲ್ಲ ಬಿಡತ್ತಾಗೆ ಅಂತೇಳಿ ಬೇಕಾದ್ರೆ ಬೇರೆಯವ್ರು ಸುಮ್ಮನಾದ್ರೂ ನಮ್ಮವರೇ ನಮಗೆ ಎಷ್ಟು ಕೆಟ್ಟದ್ದು ಮಾಡ್ತಾರೆ ನೋಡು. ನಮ್ಮವ್ರನ್ನೇ ಅದಕ್ಕೆ ಮತ್ತೆ ನಂಬಾರ್ದು ಅಂತ ಹೇಳೋದು. ನೋಡು, ಸಂಗೀತ ಹೆಂಗಿದ್ದವಳು, ಹೆಂಗೆ ಆಗ್ಬಿಟ್ಲು.
ನಾನು ನೋಡ್ಬೇಕಪ್ಪ. ಹಂಗೆ ಮಾಡವಳೆ. ಯಪ್ಪ ಯಪ್ಪ ಯಪ್ಪ, ಎಷ್ಟೊಂದು ಐಟಮ್ಸ್ಗಳೆಲ್ಲ ತರಿಸವಳೆ, ಎಲ್ಲ ಪ್ರತಿಯೊಂದು ಸಿಗೋ ಥರ ಮಾಡಿದ್ದಾಳೆ. ಇಲ್ಲ ಎಷ್ಟು ಚೆನ್ನಾಗಿ ಮಾಡೋಳಪ್ಪ. ನೋಡು ಹೆಂಗೆ ಮಾಡಿದ್ದಾಳೆ. ನಿನ್ನೆ ಎಲ್ಲ ತರಿಸ್ಬಿಟ್ಟವ್ರೆಲ್ಲ ಐಟಮ್ ಎಲ್ಲ ತರಿಸ್ಬಿಟ್ಟು ಎಲ್ಲ ಕೆಲಸದವರು ಬಂದವ್ರೆ ಅನ್ಸುತ್ತೆ. ಜನ ಯಾರಾದರೂ ಕೆಲಸ ಹುಡಿಕೊಂಡು ಬಂದೇ ಬರ್ತಾರೆ, ಯಾಕಂದರೆ ಕೆಲಸಗಳು ಇರಲ್ವಲ್ಲ, ಬಂದೇ ಬರ್ತಾರೆ. ಕೆಲಸಗಳು ಹುಡ್ಕೊಂಡು ನೋಡಪ್ಪ, ಕೆಲಸ ಸಿಗುತ್ತೆ ಅಂದರೆ ಯಾರು ಬಿಡ್ತಾರೆ ಮೊದಲೇ ಟೌನ್ಗಳಾಗಿ. ನೋಡಿ ಹೆಂಗೆ ಮಾಡವಳೆ, ನೋಡ್ಬಿಟ್ರೆ ಹೆಂಗೆ ಮಾಡವಳಪ್ಪ ಅನ್ಸುತ್ತೆ ನನಗೆ. ರಾಜನ ಮದುವೆ ಆದಾಗ ಯಾತಿತ್ತವ್ರ ಮನೆಯಾಗೆ ರಾಜಮ್ಮನ ಮನೆಯಾಗೆ ಹಳೆ ಮನೆ ಅಂದರೆ ಹಳೆ ಮನೆ ಯಾತ್ಯಾತು ಇರಲಿಲ್ಲ. ನಮ್ಮ ಶಾಂತ ಚಿಕ್ಕಮ್ಮ ಹೋಗಿ ಹೋಗಿ ಅಂತನ್ನು ಮದುವೆ ಆಗ್ಬಿಟ್ಟವಳೆ, ಏನು ಗತಿ ಇಲ್ಲ ಅಂಥವ್ರನ್ನ ಮದುವೆ ಆಗ್ಯವಳೆ. ಎಂತೆಂಥ ಹೆಂಗೆಲ್ಲ ಬೋಯ್ದಿತ್ತು. ಇವತ್ತು ನೋಡಪ್ಪ ಎಂಥ ಗ್ರೇಡಿ ಬಂದ್ಬಿಟ್ಲು ಅಲ್ವೇ. ಎಷ್ಟು ಕೋಟಿ ರೂಪಾಯಿ ಆಗೈತೋ ಇದಕ್ಕೆ, ಬಿಲ್ಡಿಂಗ್ ಕಟ್ಟೋಕ್ಕೆ ಎಷ್ಟು ದುಡ್ಡು ಆಗೈತೋ ಅಂತದ್ರಾಗ ಇವೆಲ್ಲ ಬಂಡವಾಳ ಹಾಕಿ ಇದೆಲ್ಲ ಐಟಮ್ಸ್ ಎಲ್ಲ ತರಿಸಿ ನಾವೇ ವ್ಯಾಪಾರ ಮಾಡಬೇಕಾದ್ರೆ ನಮಗೆ ಗೊತ್ತಾಗುತ್ತಲ್ಲ. ಒಂದಿಷ್ಟೇನಾದರೂ ಐಟಮ್ಸ್ ತೊಗೊಂಡ್ರೆ ಸಾಕು, ಅಲ್ಲಿಗೆ ಎಷ್ಟೊಂದು ಸಾವಿರ ಗಟ್ಟಲೆ ಬಿಲ್ ಆಗುತ್ತೆ. ಅಂತಂದ್ರೆ ಇಷ್ಟೊಂದೆಲ್ಲ ಎಷ್ಟು ಚೆನ್ನಾಗಿ ಎಲ್ಲ ಮಾಡಿದಾಳೆ ಅಂತಂದರೆ ಈ ಎಲ್ಲಿಂದ ತಂದರು ಏನೋ ದುಡ್ಡ ಅಂತ ಅನ್ನಿಸ್ತೈತೆ ನನಗೆ. ನೋಡಮ್ಮ ಎಷ್ಟು ಇದು ಅಲ್ವಾ. ಅಯ್ಯಪ್ಪ, ಅವ್ರ ಮನೆ ನೋಡಿದ್ರೆ ಸಾಕಾಗಿತ್ತು. ಅವಾಗ ನಮ್ಮ ಚಿಕ್ಕಮ್ಮಂತೂ ಮಾತಾಡಿಸ್ತಿರ್ಲಿಲ್ಲ ಗೊತ್ತಾ. ಏನಪ್ಪ ಮಾತಾಡಿಸ್ತಿರ್ಲಿಲ್ಲ. ನಾವು ಮಾತಾಡ್ಸತ್ತೆ ಅಂತ ಇನ್ನೇನು ಮಾಡೋಕ್ಕಾಗುತ್ತೆ, ಆಗೈತೆ ಅಂತ ಅಂತಿದ್ದೆ ನಾನು. ಇವತ್ತು ನೋಡು ಅವರೇ ಹೆಂಗಿದ್ದಾರೆ. ಇವತ್ತೆಲ್ಲ ಅವ್ರವರೇ ಎಲ್ಲ ಸೆನಕ್ಕಾಗಿ ಎಲ್ಲ ಗಾನುವಾಗ ಇದ್ದಾರೆ. ನೋಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಸಂಗೀತ. ಏನೋ ಮಾತಾಡ್ಕೊಂಡು ರಾಜರ ಮನೆಯಾಗೆ ಯಾತಿತ್ತು ಅನ್ನೋದು ಕೇಳುತ್ತೆ ನನಗೆ. ಯಾತಿತ್ತು ಏನು ಇರಲಿಲ್ಲ ಅವ್ರ ಮನೆಯಾಗೆ ಅಂತ ಮಾತಾಡ್ತವ್ರೆ. ಹಂಗಿದ್ದವ್ರು ಹಂಗೆ ಇರ್ತಾರ. ಅಯ್ಯೋ ನೀನು, ಯಾರು ಹಂಗಿದ್ದಾರೆ ಹಂಗಿರಲ್ಲ. ನಾವೇನಾದ್ರೂ ಕಷ್ಟಪಡಬೇಕು, ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು ಜೀವನದಲ್ಲಿ ಅಂತೇಳಿ ಕಷ್ಟಪಡ್ತಿರ್ತಾರೆ. ಯಾರೇನೇನು ಸುಮ್ಮನೆ ಇರೋದಿಲ್ಲ. ಅವ್ರಿಗೇನು ಗೊತ್ತಾ ರಾಜು, ಬಡವರಾಗಿರೋರು ಬಡವರಾಗೇ ಇರಬೇಕು. ನಾವ್ಯಾಕೆ ಬಡವರಾಗಬೇಕು? ಇಂಥ ಕಾಲದಲ್ಲಿ, ಇಂಥ ಜನ್ರೇಷನಲ್ಲಿ ನಾವು ಬಡವರಾಗಿರೋದು ತಪ್ಪು. ನಾವು ಕಷ್ಟಪಟ್ಟು ಏನಾದರೂ ಒಂದು ಸಾಧನೆ ಮಾಡಬೇಕು, ಏನಾದರೂ ಒಂದು ಮಾಡಬೇಕು ಅಂತಂದರೆ ನಾವು ಕಷ್ಟ ಬೀಳಬೇಕು. ಕಷ್ಟ ಬಿದ್ದು ನಾವು ಏನಾದರೂ ಒಂದು ಸಾಧಿಸ್ಬೇಕು, ನಾವು ಬಡತನದಿಂದ ಹೊರಗೆ ಬರಬೇಕು, ನಾವು ನಾಲ್ಕರಂತೆ ಇರಬೇಕು ಅನ್ನೋದು ನಮ್ಮ ಮನಸ್ಸಿಗೂ ಇರುತ್ತಲ್ವ. ಅದಕ್ಕೆ ಅಯ್ಯೋ ಯಾತಿತ್ತು ಹಳೆ ಮನೆಯಾಗಿದ್ರು ರಾಜುನು ಸಂಗೀತ ಅಂತ ಮನೆಯಾಗಿದ್ದಾಗ ಮದುವೆ ಆಗಿದ್ಲು ನೋಡಿ ಇವಾಗ ಹೆಂಗೈದಾಳೆ ಅಂತ ಮಾತಾಡ್ಕೊಂಡು ಹೋಗ್ತಾವ್ರೆ. ಮಾತಾಡಲಿ ಬಿಡು. ಈಗ ನಾವೇನಾದರೂ ಒಂದು ಸಾಧನೆ ಮಾಡಿರೋದಕ್ಕೆ ತಾನೇ ನಮ್ಮ ಬಗ್ಗೆ ಮಾತಾಡೋದು. ನಾವೇನು ಮಾಡಲಿಲ್ಲ ಅಂತಂದರೆ ಯಾರು ಮಾತಾಡೋರು ಹೇಳಿ? ನಮ್ಮ ಬಗ್ಗೆ ಯಾರು ಏನೂ ಮಾತಾಡ್ತಿರ್ಲಿಲ್ಲ. ಇವಾಗ ಜನ ಯಾರಾದರೂ ಏನಾದರೂ ಒಂದು ಮಾತಾಡ್ತಿದ್ದಾರೆ ಅಂತಂದರೆ ನಾವು ಏನಾದರೂ ಒಂದು ಸಾಧನೆ ಮಾಡಿದ್ವಪ್ಪ ಅನ್ನೋದು ನಮ್ಮ ಮನಸ್ಸಿಗೆ ಥರ ಖುಷಿ ಅಲ್ವಾ. ಬಿಡು, ಮಾತಾಡಲಿ. ಈಗ ನಮ್ಮ ಬಗ್ಗೆ ಏನು ಇಲ್ದಿದ್ರೆ ಯಾರು ಏನು ಮಾತಾಡೋರು ಹೇಳು? ಬಿಡು, ಅವಳು ಏನು ಮಾಡವಳೆ? ಅವಳು ಏನು ಮಾಡಲಿಲ್ಲ. ಗಂಡ ಕೆಲಸ ಮಾಡ್ತಾನೆ, ಅವಳು ಕೆಲಸದಾಗ ಅವಳೆ ಮಗ ದುಡಿತಾನೆ, ಅವಳ ಕೈಲಿ ಏನು ಮಾಡೋಕ್ಕಾಯ್ತು? ಏನು ಮಾಡೋಕ್ಕಾಗಲಿಲ್ಲ, ಏನು ಮಾಡಲಿಲ್ಲಪ್ಪ ಅವಳು ಅಂತ ಮಾತಾಡೋರು. ಇವಾಗ ನಾವೇನಾದರೂ ಒಂದು ಸಾಧನೆ ಮಾಡಿರೋದಕ್ಕೆ ತಾನೇ ಮಾತಾಡಲಿ ಬಿಡು ರಾಜು. ಮಾತಾಡೋದಕ್ಕೆ ನಾವು ಮಾಡಿರೋಂಥ ಸಾಧನೆ ಬಗ್ಗೆ ಮಾತಾಡಲಿ. ದೇವ್ರು ನಮಗಿನ್ನೂ ಒಳ್ಳೇದು ಮಾಡ್ತಾನೆ ಅಷ್ಟೇ. ದೇವ್ರೇ ನಮ್ಗೆ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ನಮ್ಮ ಕೆಲಸ ನಾವು ಮುಂದುವರೆದ್ರೆ ಸಾಕು. ಈಗ ಅದನ್ನ ನಮ್ಮ ಮಾಡಿರೋ ಅಂಥ ಕೆಲಸ ನೋಡಿ ನಮಗೆ ಹೊಗಳೋ ಅಂಥವ್ರು ಇರ್ತಾರೆ, ನಮ್ಮನ್ನ ಆಡ್ಕೊಳ್ಳೋ ಅಂಥವ್ರು ಇರ್ತಾರೆ, ಎಲ್ಲನೂ ಇರ್ತಾರೆ. ಎಲ್ಲ ಥರದ ಜನ ಇರ್ತಾರೆ. ನಾವಾದರೆ ನಮಗೆ ಹಿಂಗೆ ಇರಬೇಕು, ಹಂಗೆ ಇಟ್ಕೊಂಡು ನಾವು ಚೆನ್ನಾಗಿ ಇಟ್ಕೊಂಡು ಹೋಗೋದು ನೋಡ್ಬೇಕು ಅಷ್ಟೇ. ನಾವು ಯಾವತ್ತೂ ಜೀವನದಾಗೆ ಸಾಧನೆ ಮಾಡೋದ್ರ ಕಡೆ ಗಮನ ಇರಬೇಕು. ಸಾಧನೆ ಅನ್ನೋದ್ರ ಮೇಲೆ ಗುರಿ ಇಟ್ಕೊಂಡಿರ್ಬೇಕು. ನಾವು ಏನಾದರೂ ಒಂದು ಮಾಡ್ತೀವಿ ಅನ್ನೋದು ಗುರಿ ಇಟ್ಕೊಂಡು ಹೋದ್ರೆ ನಾವೇನಾದರೂ ಒಂದು ಸಾಧನೆ ಮಾಡ್ತೀವಿ. ಗುರಿ ಇಟ್ಕೋಬೇಕು. ಮನುಷ್ಯನ ಮೇಲೆ ಮನುಷ್ಯನಿಗೆ ಒಂದು ಗುರಿ ಅನ್ನೋದು ಇರಲೇಬೇಕು. ನನಗಿದು ಗುರಿ ಇತ್ತು, ನಾನು ಏನಾದರೂ ಒಂದು ಮಾಡಬೇಕು, ಒಂದು ಬಾಡಿಗೆಗಳೆಲ್ಲ ಕೊಡಬೇಕು, ಈ ಥರ ಏನಾದರೂ ನಾವು ಒಂದು ಬೇರೆ ಏನಾದ್ರೂ ಒಂದು ಮಾರ್ಕೆಟ್ ಥರ ಮಾಡಬೇಕು ಅಂತ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ. ಇವಾಗ ನೋಡು, ಗುರಿ ಇಟ್ಕೊಂಡಿದ್ದಕ್ಕೆ ಕೆಲಸ ಅನ್ನೋದು ಸಕ್ಸಸ್ ಆಯಿತು. ನಾವೇನೋ ಅಂದ್ಕೊಳ್ಳಿಲ್ಲ ಅಂದಿದ್ರೆ ನಾನೇನು ಮಾಡೋಕ್ಕಾಗೋದು? ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ನಾವು ಯಾವತ್ತೂ ಏನಾದರೂ ಒಂದು ಗುರಿ ಇಟ್ಕೊಂಡಿರ್ಬೇಕು. ನಾನು ಏನಾದರೂ ಒಂದು ಮನೆ ಕಟ್ಟಬೇಕು, ಒಂದು ಹೊಲ ತಗೋಬೇಕು, ಮತ್ತು ಏನಾದರೂ ಒಂದು ಸಣ್ಣ ಪುಟ್ಟದ್ದು ಏನೇ ಆಗಿರಲಿ, ನಮಗೆ ಒಂದು ಬೈಕ್ ತಗೊಳ್ಳೋದು ಆಗಿರ್ಬೋದು, ಅದು ನಮಗೆ ಸಾಧನೆನೇ, ಅದು ಒಂದು ನಮ್ಮ ಗುರಿನೇ. ಎಲ್ಲ ಏನೇ ಒಂದು ನಾವು ಮಾಡಬೇಕಂದ್ರೆ ಅದು ಗುರಿ ಇಟ್ಕೊಂಡ್ರೆ ಹಾಗೆ ಆಗುತ್ತೆ. ಒಂದಲ್ಲ ಒಂದಿನ ನಾವು ಗುರಿ ಇಟ್ಟು ಹೊಡೆದ್ರೆ ಯಾವುದೇ ಆಗಲಿ ಸಕ್ಸಸ್ ಆಗುತ್ತೆ ಅಂತಾರಲ್ಲ, ಹಾಗೆ. ನೋಡಿದ್ರಲ್ಲ ವೀಕ್ಷಕರೇ, ಈಗ ನಮ್ಮಣ್ಣ ಹಿಂಗೆ ಮಾತಾಡ್ತಾ ಇದ್ದಾನೆ ಅಂತ ನಾವು ಒಂದು ಸ್ವಲ್ಪ ಸೂಪರ್ ಮಾರ್ಕೆಟ್ ಎಲ್ಲ ಮಾಡಿರೋದಕ್ಕೂ, ಎಲ್ಲ ತಗೊಂಬಂದೆಲ್ಲ ಜೋಡಿಸಿರೋದಕ್ಕೂ, ಅದಕ್ಕೂ ನಮ್ಮ ಚೈತ್ರ ಅದಕ್ಕೇನು ನಮ್ಮ ವರ್ಷನ ಹೇಗೆ ನೋಡ್ಕೊಂಡು ಹೋಗ್ತಾರೆ ನೋಡಿ. ಏನಾದರೂ ಒಂದು ಸಾಧನೆ ಮಾಡಿದ್ರೆ ಮಾತ್ರ ನಾವು ಜೀವನದಲ್ಲಿ ಜನ ನಮಗೆ ಹೊಗಳೋದಾಗಿರ್ಬೋದು, ಏನಾದರೂ ಒಂದು ಮಾತಾಡ್ತಾರೆ ನಮ್ಮ ಬಗ್ಗೆ. ಅದಕ್ಕೆ ಯಾವತ್ತೂ ನಾವು ಬಡವರಾಗಿ ಹುಟ್ಟೋದು ತಪ್ಪಲ್ಲ.
ಬಡವರಾಗಿ ಇರಬಾರ್ದು. ಏನಾದರೂ ನಾವು ಇಂಥ ಕಾಲದಲ್ಲಿ ಇಂಥ ಜನ್ರೇಷನಲ್ಲಿ ನಾವು ಏನಾದರೂ ಒಂದು ಕೆಲಸ ಮಾಡಿ ನಾವು ಒಂದು 4 ಕಾಸು ಸಂಪಾದನೆ ಅನ್ನೋದು ಮಾಡಿ ಏನಾದರೂ ಒಂದು ಒಳ್ಳೆಯ ಹೆಸರು ಮಾಡಬೇಕು ಸಮಾಜದಲ್ಲಿ. ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು. 4 ಜನ ನಮ್ಮ ಬಗ್ಗೆ ಏನಾದರೂ ಮಾತಾಡ್ತಾ ಇದ್ದಾರೆ ಅಂದರೆ ಒಳ್ಳೆ ರೀತಿ ಮಾತಾಡಬೇಕು. ನಾನಿವತ್ತು ಮಾಡಿರೋದಕ್ಕೆ ಅಯ್ಯೋ ಅವಾಗಂತೂ ಹೆಂಗಿದ್ರಪ್ಪ ಸಂಗೀತ, ಅವಾಗ ರಾಜನ ಮದುವೆ ಆದಾಗ ಏನೂ ಇರಲಿಲ್ಲ, ಇವತ್ತು ಏನೋ ಒಂದು ಸಾಧನೆ ಮಾಡಿದ್ರಪ್ಪ ಅಂತ 4 ಜನ ಮಾತಾಡ್ತಾರಲ್ಲ, ಅದೇ ನಮಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಮನಸ್ಸಿಗೆ. ಇವಾಗೇನೋ ಒಂಥರ ನಮಗೂ ಸಮಾಧಾನ, ನಾವೇನಾದರೂ ಒಂದು ಮಾಡಿದ್ವಪ್ಪ, ಮನೆ ಕಟ್ಕೊಂಡ್ವಿ, ಸ್ವಲ್ಪ ಜಮೀನೆಲ್ಲ ಮಾಡ್ಕೊಂಡ್ವಿ, ಒಂದು ಸ್ವಲ್ಪ ನಮ್ಮ ಮನಸ್ಸಿಗೆ ಸಮಾಧಾನ ಆದಂಗೆ ಆಯಿತು. ಈ ಥರ ನಾವು ಏನಾದರೂ ಒಂದು ಮಾಡ್ತಾ ಹೋಗ್ಬೇಕು ಅನ್ನೋದು ಎಲ್ಲರ ಮನಸ್ಸಲ್ಲೂ ಇರಬೇಕು. ದಿನ ಕಳ್ದಂಗೆ ಟೈಮ್ ಹೋಗ್ತಾ ಇರುತ್ತೆ, ಆದರೆ ನಾವು ಯಾವತ್ತೂ ಹಿಂದೆ ಉಳಿಬಾರ್ದು. ಟೈಮ್ ಹೆಂಗೆ ಹೋಗುತ್ತೋ ಹಂಗೆ ಟೈಮ್ ಹಿಂಗೆ ಕರೆಕ್ಟ್ ಟೈಮಿಗೆ ಅದು ಕೆಲಸ ಅದು ಹೆಂಗೆ ಮಾಡ್ತಾ ಇರುತ್ತೋ ಹಂಗೆ ನಾವು ಟೈಮ್ ಟು ಟೈಮ್ ನಮ್ಮ ಕೆಲಸ ಮಾಡ್ತಾ ಹೋದರೆ ಜೀವನದಲ್ಲಿ ಪಕ್ಕ ಸಕ್ಸಸ್ ಅನ್ನೋದು ಕಾಣ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳಿ ಎಲ್ಲರ ಹತ್ರ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು. ಟಾಟಾ, ಬಾಯ್, ಸಿ ಯು.